ಸೊ ಒಬ್ಬೊಬ್ಬರೇ ಒಂದೊಂದು ಪಾನನ್ನ ಮೂವ್ ಮಾಡ್ತಾ ಇದ್ದಾರೆ. ಈಗ ಒಂದೊಂದು ಪಾನ್ಗಳು ಇದೆ, ಚೆಕ್ಮೇಟ್ ಯಾರು ಕೊಡ್ತಾರೋ ಗೊತ್ತಿಲ್ಲ. ಅದರ ಮಧ್ಯದಲ್ಲಿ ಒಂದಿಷ್ಟು ಅವಾಗವಾಗ ಅಡ್ಡಿ ಅಳ್ಳಾಡಿಸ್ಬೇಕಲ್ಲ. ಹಾಗೆ ಈಗ ಸಿದ್ದರಾಮಯ್ಯ ಹೇಳಿಕೆ ವಿಚಾರದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ದಾರೆ. ಅದೇ ಕಡ್ಡಿ ಅಳ್ಳಾಡಿಸೋದು ಅವಾಗ ಬರ್ತಾ ಇರಬೇಕು, ಇಲ್ಲದ್ರೆ ಚೆನ್ನಾಗಿರೋದಿಲ್ಲ. ಸರ್ಕಸ್ನಲ್ಲಿ ಅವಾಗ ಬರಬೇಕು. ಕಾಂಗ್ರೆಸ್ನಲ್ಲಿ ಡಿ ಕೆ ಶಿಗೆ ನಯಾ ಪೈಸೆ ಬೆಲೆ ಇಲ್ಲ. ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದು ನಾನೇ ಅಂತಿದ್ದಾರೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಘೋಷಣೆ ಮಾಡಬೇಕಾದವರು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯನವರಲ್ಲ ಅಂತ ಅಶೋಕ್ ಅವರ ಮಾತು. ಅಧ್ಯಕ್ಷರಾಗಿದ್ದರು ಕಾಂಗ್ರೆಸ್ ಪಾರ್ಟಿ, ಅವರು ಇದೇ ರೀತಿ ಕೆಲಸ ಮಾಡ್ತಾ ಇದ್ರು. ಅಂದರೆ ಡಿ ಕೆ ಶಿವಕುಮಾರ್ ನಾನು ಅಧಿಕಾರಕ್ಕೆ ತಂದೆ, ನಾನೇ ಅಧಿಕಾರಕ್ಕೆ ತಂದೆ ಅಂತ ಹೇಳಿ ಹಲವಾರು ಸ್ವಾಮೀಜಿಗಳು ಕೂಡ ಅದಕ್ಕೆ ಬೆಂಬಲ ಮಾಡಿದ್ದಾರೆ. ಡಿ ಕೆ ಇಂದ ಅಧಿಕಾರ ಬಂತು ಕಾಂಗ್ರೆಸ್ಗೆ ಅಂತ. ಈಗ ಏಕಾಏಕಿ ಸಿದ್ದರಾಮಯ್ಯನವರ ಹೇಳಿಕೆ, ಕಾಂಗ್ರೆಸ್ ಪಾರ್ಟಿ ಯಾರೇ ಅಧ್ಯಕ್ಷರಿದ್ದು ಇದೇ ಥರ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ 3 ನಯಾ ಪೈಸದ ಬೆಲೆ ಇಲ್ಲ ಅಂತ ಇದರಿಂದ ಸ್ಪಷ್ಟವಾಗಿ ಸಾರಾಸಟವಾಗಿ ಸಿದ್ದರಾಮಯ್ಯನವರು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ. ಅಂದರೆ ನೀನು ಲಾಯಕ್ಕಿಲ್ಲ ಅಂತ ಅರ್ಥನಾ? ಏನು ಮೆಸೇಜ್ ಕೊಡ್ತಾ ಇದ್ದೀರಾ ನೀವು ರಾಜ್ಯದ ಜನತೆಗೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಪದವಿಗೆ ಹೋಗೋಕ್ಕೆ ಲಾಯಕ್ಕಿಲ್ಲ ಅಂತೇಳಿ ನೀವು ಮೆಸೇಜ್ ಕೊಡ್ತಾ ಇದ್ದೀರಾ? ನಾನು ಸಿದ್ದರಾಮಯ್ಯನವ್ರು ಕೇಳ್ತೀನಿ, ಅಲ್ಲ ಸ್ವಾಮಿ, ನೀವೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳೋಕ್ಕೆ ನೀವೇನು ಕಾಂಗ್ರೆಸ್ ಪಾರ್ಟಿನ? ಯಾರು ಕೊಡಬೇಕು? ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಅವರು ಅನೌನ್ಸ್ ಮಾಡಬೇಕು, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ಅನೌನ್ಸ್ ಮಾಡಬೇಕು. ಒಂದು ದಿನ ಆದರೂ, ಕಳೆದ 2 ವರ್ಷ 2 ತಿಂಗಳಲ್ಲಿ ಒಂದು ದಿನ ಆದ್ರೂ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಕಂಟಿನ್ಯೂ ಅಂತ ಒಂದು ದಿನ ಹೇಳಿದ್ದಾರೆ. ಈಸ್ ರೈಟ್ ಅಶೋಕ್ ಅವರು. ಸಿದ್ದರಾಮಯ್ಯನವ್ರು ನಾನೇ ಸಿ ಎಂ ಅನ್ಕೊಂಡು ಹೋಗಿ ಏನು ಮಾಡೋದು? ಸಿದ್ದರಾಮಯ್ಯನವರು ಅಷ್ಟೇ ಹೇಳಿದ್ದಾರೆ ಮಾನ್ಯ ಅಶೋಕ್ ಅವರೇ, ನಾನೇ ಸಿ ಎಂ 5 ವರ್ಷ. ಬಟ್ ಅದು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಡಿಪೆಂಡ್. ಅದಕ್ಕೆ ನಾನು ಬದ್ಧ, ಡಿ ಕೆ ಶಿವಕುಮಾರ್ ಬದ್ಧ ಅಂತ ಹೇಳಿದ್ದಾರೆ. ಅಲ್ಲೊಂದು ಇಟ್ಟಿದ್ದಾರೆ, ಪೂರ್ಣ ವಿರಾಮ ಅಲ್ಲ, ಅದು ಕಾಮ ಇಟ್ಟಿದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ.